ಸ್ಪಷ್ಟ, ಶುದ್ಧ, ಕೇಳುಗರಿಗೆ ಕನ್ನಡದ ಹಬ್ಬ. ಇಂಥ ಅತ್ಯದ್ಭುತ ನಿರೂಪಕಿ ಅಪರ್ಣಾ ತಮ್ಮ ಮಾತನ್ನ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ. ಬಾರದ ಲೋಕಕ್ಕೆ ಕನ್ನಡದ ಧ್ವನಿ ಪಯಣವನ್ನು ಬೆಳೆಸಿದೆ. ಮನೆ ಮನೆಯ ಗೃಹಶ್ರೀ, ಗೃಹಸ್ತ್ರೀ ಮತ್ತು ಮನೆ ಮನೆಯ ತಪಸ್ವಿ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಅಪರ್ಣಾ ಕನ್ನಡದ ಕಂಠ, ಸ್ಪಷ್ಟ ಮಾತು, ಶುದ್ಧ ಭಾಷೆ, ಅಕ್ಷರಗಳಿಗೆ ಜೀವ ತುಂಬಿದ ನಿರೂಪಕಿ, ಕನ್ನಡ ಭಾಷೆಯನ್ನು ಮತ್ತಷ್ಟು ಹಿತವಾಗಿಸಿದ ನಟಿ. ಇವರು ಮಾತನಾಡಿದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರುತ್ತಿತ್ತು. ಕನ್ನಡಿಗರ ಕಿವಿಯನ್ನು ಇಂಪಾಗಿಸುತ್ತಿತ್ತು. ಕನ್ನಡಿಗರ ಮನಗಳಿಗೆ ಅಷ್ಟೇ ಯಾಕೆ, ಕನ್ನಡದ ವರ್ಣಾಕ್ಷರಗಳಿಗೆ ಅಪರ್ಣಾ ಮಾತೆಂದರೆ ಅಚ್ಚುಮೆಚ್ಚು. ಇಂಥ ಅದ್ಭುತ ನಿರೂಪಕಿ ಅಪರ್ಣಾರ ಮಾತು ನಿಂತು ಬಿಟ್ಟಿದೆ. ಭಾರದೂರಿನತ್ತ ಅಪರ್ಣಾ ಪಯಣ ಬೆಳೆಸಿದ್ದಾರೆ. ನಿರೂಪಣೆಯನ್ನೇ ಜೀವಾಳವಾಗಿಸಿಕೊಂಡಿದ್ದ ಅಪರ್ಣಾ ಇನ್ನಿಲ್ಲ ಅನ್ನೋದು ಕನ್ನಡ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. 4ನೇ ಹಂತದ ಕ್ಯಾನ್ಸರ್ನಿಂದ ನಿನ್ನೆ ಸಂಜೆ ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಅಪರ್ಣಾ ಅವರ ನಿರೂಪಣೆ ಇದ್ದರೆ ಕನ್ನಡಿಗರಿಗೆ ಹಬ್ಬವಿದ್ದಂತೆ. ಇವರ ಕನ್ನಡದ ಪ್ರೀತಿ ಬರೀ ಇವರ ನಿರೂಪಣೆಗೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಸಿನಿಮಾ, ಧಾರಾವಾಹಿಗಳಲ್ಲೂ ನಟಿಸಿದ್ರು. ನಮ್ಮ ಮೆಟ್ರೋಗೂ ಧ್ವನಿ ನೀಡಿದ್ರು. ಕನ್ನಡಿಗರನ್ನ ನಗೆಗಡಲಲ್ಲೂ ತೇಲಿಸಿದ್ದರು. ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಅಪರ್ಣಾ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕ್ಯಾನ್ಸರ್ ಅಪರ್ಣಾರ ಉಸಿರು ನಿಲ್ಲಿಸಿದೆ. ಆದರೆ ಕನ್ನಡ ಇರುವವರೆಗೂ, ಕನ್ನಡದ ನಿರೂಪಣೆ ಇರುವವರೆಗೂ, ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಎಂದೆಂದಿಗೂ ಕನ್ನಡದ ಉಸಿರು, ಕನ್ನಡದ ಕಂಠ, ಅಪರ್ಣಾ ಧ್ವನಿ ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. ದೇವಲೋಕದಲ್ಲಿನ ದೇವತೆಗಳ ಕಾರ್ಯಕ್ರಮಕ್ಕೆ ಕನ್ನಡವನ್ನು ಮೊಳಗಿಸಲು ನಿರೂಪಣೆಗೆ ಹೊರಟಿದ್ದಾರೆ ಕನ್ನಡತಿ. ಕನ್ನಡಮ್ಮನ ಪದಗಳಲ್ಲಿ ಸದಾ ಹೊಳಿತಾ ಇದ್ದಂತಹ ಆಭರಣದ ಒಡತಿ, ಕನ್ನಡಿಗರ ಮನೆಗಳಲ್ಲಿ ಬೆಳದಿಂಗಳ ಬೆಳಕಿನಂತೆ ಬೆಳಗುವ ಸ್ಫೂರ್ತಿ ಇಂದು ವಿಧಿ ಬಂದು ಅಪಹರಿಸಿದೆ. ಅಪರ್ಣಾ ಎಂಬ ಕನ್ನಡತಿಯ ಮತ್ತೆ ಬನ್ನಿ ಈ ಕರುನಾಡಿಗೆ, ಕನ್ನಡಿಗರ ಮನೆಗಳಿಗೆ ಅಂತಲೇ ಹೇಳ್ಬೋದು. ನಿಜಕ್ಕೂ ತುಂಬಲಾರದ ನಷ್ಟ. ಅಪರ್ಣಾ ನಿರೂಪಣೆ ಇನ್ನಿಲ್ವಲ್ಲ, ನಾವು ಇನ್ಯಾವ ಕಾರ್ಯಕ್ರಮದಲ್ಲೂ ಕೂಡ ಅಪರ್ಣಾ ಅವರನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ, ಅಂದರೆ ಅವರನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಅನ್ನುವಂತಹ ಕೊರಗು ನಿಜಕ್ಕೂ ಕಾಡ್ತಾ ಇದೆ. ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಅವರ ಕುಟುಂಬಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟ, ತುಂಬಲಾರದ ನೋವು. ನಿನ್ನೆ ರಾತ್ರಿ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನವನ್ನು ಹೊಂದಿದ್ದಾರೆ. ಇವತ್ತು ಬನಶಂಕರಿಯಲ್ಲಿರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹಳ ಜನ ಇದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ಅವರನ್ನು ನೋಡ ಬಯಸುವವರು, ಅಂತಿಮ ದರ್ಶನವನ್ನು ಬಯಸುವವರು ನೋಡಬೇಕು ಅಂತ ಹೇಳಿ. ನಾವು ಇನ್ನು ಯಾವತ್ತೂ ಅವ್ರು ಸಿಗೋದಿಲ್ಲ ನೋಡೋದಕ್ಕೆ, ಕೊನೆಯದಾಗಿ ಈಗಾದರೂ ನೋಡ್ಕೊಳ್ಬಿಡಬೇಕು ಅನ್ನುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಇನ್ನು ಕೆಲವರನ್ನ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ವೇನೋ ಅನ್ನುವಂಥ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿರ್ತಾರೆ. ಅವರಿಲ್ಲ ಅನ್ನುವಂತಹ ನೋವನ್ನು ನಿಜಕ್ಕೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಗಳಿಗೆ ತುಂಬ ನೋವಾಗ್ತಾ ಇದೆ. ಈ ಸುದ್ದಿ ಕೇಳಿದ ತಕ್ಷಣ ಯಾರೋ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೇನೋ ಅನ್ನುವಂತಹ ಪ್ರಶ್ನೆಗಳು ಒಂದು ಕ್ಷಣಕ್ಕೆ ಬಂದು ಹೋಗಿದ್ದು ಕೂಡ ಉಂಟು. ಇವತ್ತು ಬೆಳಗ್ಗೆ 11:30 ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿರುವಂಥದ್ದು.
ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ. ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಅವರು ಬಹಳ ಇನ್ನಷ್ಟು ಮನೆ ಮಾತಾದರು ಅಂತ ಹೇಳ್ಬೋದು. ವರಲಕ್ಷ್ಮಿ ಅನ್ನುವಂತಹ ಹೆಸರಿನಿಂದ ವರಲಕ್ಷ್ಮಿ ಅನ್ನುವಂತಹ ಹೆಸರಿನಲ್ಲಿ ಫೇಮಸ್ ಆದವರು ಅಪರ್ಣಾ ಅವರು ನಿಜಕ್ಕೂ ಕಾಮಿಡಿನೂ ಮಾಡಬಲ್ಲರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಅದಕ್ಕೆ ಅವರು ನಾನು ಎಲ್ಲವನ್ನ ಮಾಡಬಲ್ಲೆ ಅನ್ನೋದನ್ನು ನಿರೂಪಿಸಿದಂತಹ ನಿರೂಪಕಿ, ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ನಟಿ ಅಪರ್ಣಾ ಅವರು ನಿಜಕ್ಕೂ ವಿಧಿವಶರಾಗಿರೋದು ತುಂಬಲಾರದ ನೋವು. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ಅವರಿಗೆ 57 ವರ್ಷ ವಯಸ್ಸಾಗಿತ್ತು. ಕಳೆದ 2 ವರ್ಷಗಳಿಂದ ಅವರು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ನಿನ್ನೆ ರಾತ್ರಿ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಈ ಕುರಿತು ಅಪರ್ಣಾ ಅವರ ಪತಿ ನಾಗರಾಜ್ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಅಪರ್ಣಾ ಇಹಲೋಕದ ವ್ಯಾಪಾರವನ್ನು ಮುಗಿಸಿದ್ದಾರೆ, ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳ 4ನೇ ಹಂತದಲ್ಲಿ ಇದ್ದಂತಹ ಶ್ವಾಸಕೋಶದ ಕ್ಯಾನ್ಸರ್ ಜೊತೆಗೆ ಸೆಣಸಾಡಿದ್ವಿ. ಈ ಹೋರಾಟದಲ್ಲಿ ನಾವಿಬ್ಬರೂ ಕೂಡ ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತುಗಳನ್ನು ನಿಮ್ಮಗಳ ಮುಂದೆ ಇಡ್ತಾ ಇದ್ದೇನೆ. ಬರುವ ಅಕ್ಟೋಬರ್ಗೆ ಅಪರ್ಣಾಗೆ 58 ವರ್ಷ ತುಂಬ್ತಾ ಇತ್ತು ಅಂತ ಕೂಡ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಪಂಚನಹಳ್ಳಿ ಗ್ರಾಮದ ಅಪರ್ಣಾ ಕನ್ನಡ ಕುಲಕೋಟಿಗೆ ಹತ್ತಿರವಾಗಿದ್ದು ತಮ್ಮ ಸುಮಧುರ ಮಾತುಗಳಿಂದನೇ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅಪರ್ಣಾ ಅವರ ನಿರೂಪಣೆ ಅಲ್ಲಿದೆ ಅಂತಂದ ತಕ್ಷಣ ನಿಜಕ್ಕೂ ಖುಷಿ ಆಗ್ತಾ ಇತ್ತು. ಅಲ್ಲಿ ಕನ್ನಡ ಪದಗಳು ಯಾವ ರೀತಿಯಾಗಿ ಇರ್ತಾ ಇತ್ತು ಅಂತಂದರೆ ನರ್ತನ ಮಾಡ್ತಾ ಇದ್ವು, ಅವರ ಕನ್ನಡ ಮಾತುಗಳು ನಲಿದಾಡ್ತಾ ಇದ್ವು ಅಂತಲೇ ಹೇಳ್ಬೋದು. ಇನ್ನು ಕನ್ನಡ ಮನಸ್ಸುಗಳನ್ನು ತಮ್ಮ ಮಾತುಗಳಿಂದಲೇ ಕೂಡ ಅವರು ಆಕರ್ಷಣೆ ಮಾಡ್ತಾಯಿದ್ರು, ಅವರ ಧ್ವನಿಯಿಂದಲೇ ಆಕರ್ಷಣೆ ಮಾಡ್ತಾಯಿದ್ರು. ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವಂತಹ ಅನೌನ್ಸ್ಮೆಂಟ್ ಇದೆಯಲ್ಲ, ಅದು ಅಪರ್ಣಾ ಅವರದ್ದು. ಇನ್ನು ನಿರೂಪಣೆಗೆ ಹೊಸ ಮೆರುಗನ್ನು ತಂದುಕೊಟ್ಟಿದ್ದಂತಹ ಅಪರ್ಣಾ ಅವರು ಇನ್ನು ನೆನಪು ಮಾತ್ರ ಅನ್ನೋದು ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರದ ವಿಷಯ ಇದು. ಇನ್ನು ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳನ್ನು ಕೂಡ ಬಹುಪಾಲು ಅಪರ್ಣಾ ಅವರೇ ನಿರೂಪಣೆ ಮಾಡ್ತಾಯಿದ್ರು. ಶಂಕರ್ ಪ್ರಕಾಶ್ ಅಪರ್ಣಾ ನಿರೂಪಕ ಜೋಡಿ ಇದೆಯಲ್ಲ, ನಿಜಕ್ಕೂ ಕನ್ನಡಿಗರ ಮನವನ್ನು ಕೂಡ ಗೆದ್ದಿತ್ತು. ಇನ್ನು ಇಂಗ್ಲೀಷ್ ಪದಗಳನ್ನು ಬಳಸದೆ ಅಪ್ಪಟ ಕನ್ನಡದಲ್ಲಿಯೇ ಅವರು ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದದ್ದು ಅಪರ್ಣಾ ನಿರೂಪಣಾ ಶೈಲಿಯ ಒಂದು ವಿಶೇಷತೆಯೇ ಆಗಿತ್ತು. ಇನ್ನು ಈ ಕಾರಣಕ್ಕಾಗಿಯೇ ಅವರು ಕನ್ನಡಿಗರ ಮನ ಗೆದ್ದಿದ್ರು. ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಕೆಲ ದಿನಗಳಿಂದ ಅವರು ಕಾರ್ಯಕ್ರಮಗಳಿಂದಲೂ ಕೂಡ ದೂರ ಉಳಿದಿದ್ರು. ಬನಶಂಕರಿ ಶವಾಗಾರದಲ್ಲಿ ಅಂತಿಮ ದರ್ಶನ, ಅಂದರೆ ಶವಾಗಾರದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಪರ್ಣಾ ಅವರ ಸ್ನೇಹಿತರು. ಗಣ್ಯರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ.